ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಟುಬಾ ಫಾರ್ಮ್ಸಿಂದ ನಿಮ್ಮ ರಾಕೇಶ್ ಮಾತಾಡ್ತಾ ಇದ್ದೀನಿ. 15 days ಕಿಡ್ಡು ಓಯರ್ ಟು ಇರೋ ಅಜ್ಮೀರಿ ಕ್ರಾಸ್ ಮೇಲ್. ಕ್ವಾಲಿಟಿ ನೋಡಿ, ಬೆಳವಣಿಗೆ ನೋಡಿ ಹೆಂಗಿದೆ. ಸೊ ಇಲ್ಲಿ ಏನು ನೋಡ್ತಾ ಇದ್ರೆ ನಮ್ಮ ಲಾಸ್ಟ್ ಬ್ಯಾಚಲ್ಲಿ ನಾರಿ ಸುವರ್ಣ ಮರಿಗಳು. ಸೊ ನಾವು ಪೌಡ್ರ್ ಹಾಲು ಕೊಟ್ಟರೆ ಸತ್ತೋಗುತ್ತೆ ಅಂತ, ನಾರ್ಮಲ್ ಹಸು ಹಾಲು ಕೊಟ್ಟರೆ ಸತ್ತೋಗುತ್ತೆ ಅಂತ ಹೇಳ್ತಾ ಇದ್ರಲ್ಲ ನೋಡಿ, ಪೌಡ್ರ್ ಹಾಲು ಕೊಟ್ಕೊಂಡು ನಾವು ಉಳಿಸ್ಕೊಂಡಿರೋದು. ಈ ಚಳಿಲಿ ಲೈಟು ಹೀಟಿಂಗ್ ಲೈಟ್ ಎಲ್ಲ ಕೊಟ್ಕೊಂಡು ಮರಿಗಳು ಸ್ಟೇಬಲ್ ಆಗಿ ಇಟ್ಕೊಂಡ್ರೆ ಈ ಥರ ಮರಿಗಳು ನಮಗೆ ಸ್ಟೇಬಲ್ ಆಗುತ್ತೆ. ಸೊ ನಾವು ಅದನ್ನು ಕೇರ್ ಮಾಡಿಲ್ಲ ಅಂದರೆ ಮರಿಗಳು ಮಾರ್ಟಾಲಿಟಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಸತ್ತೋಗೋದು ಸ್ಟಾರ್ಟ್ ಆದರೆ ನಮ್ಗೆ ಲಾಸ್ ಆಗುತ್ತೆ. ಸಾರಿ, ಎಲ್ಲ ಮರಿಗಳು ಹಂಗೆ ಇದೆ. ಸೊ ನಾವು ಹೀಟಿಂಗ್ ಲೈಟಿಂದ ಹಿಡಿದು ಹಾಲು ಸಪ್ರೇಟ್ ಫೀಡಿಂಗ್ ಮಾಡ್ತೀವಿ, ತಾಯಿ ಹಾಲು ಕೊಡ್ತೀವಿ, ಸಪ್ರೇಟ್ ಫೀಡಿಂಗು ಮಾಡ್ತೀವಿ. ಸೊ ಈಗೆಲ್ಲ ನಾವು ಏನು ಮಾಡ್ತೀವಿ, 10 days ಆದಮೇಲೆ ಮರಿನ ಸಪ್ರೇಟ್ ಮಾಡಿಬಿಟ್ಟು ತಾಯಿಗಳನ್ನ ಸಪ್ರೇಟ್ ಮಾಡಿಬಿಟ್ಟು ದಿನಕ್ಕೆ 3 ಸಲ ಹಾಲು ಕುಡಿಯೋಕ್ಕೋಸ್ಕರ ಮರಿಗಳ್ನ ಆಚೆ ಬಿಡ್ತೀವಿ ತಾಯಿ ಹತ್ರ. ಯಾಕೆ ಹಂಗೆ ಮಾಡ್ತೀವಿ ಅಂದರೆ ಅದು ತಿನ್ನೋದು ಪ್ರಾಕ್ಟೀಸ್ ಮಾಡ್ಕೋಬೇಕಂದ್ರೆ, ಮೇವು ತಿನ್ನೋದು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಮಗೆ ಮರಿಗಳು ಗ್ರೋತಿಂಗ್ ಬರೋಲ್ಲ. ಸೊ ತಾಯಿ ಹತ್ರ ಇದ್ದರೆ ಅದು ಹಾಲು ಕುಡ್ಕೊಂಡು ಇದ್ಬಿಡುತ್ತೆ, ಮೇವು ತಿನ್ನಲ್ಲ. ಸೊ ಇಲ್ಲಿ ನಮ್ಮ ಹತ್ರದಿಂದ ಯಾರನ್ನು ತಗೊಂಡು ಹೋಗೋದ್ರಿಗೂ ತೊಂದರೆ ಆಗೋಗುತ್ತೆ. ಸೊ ಅದಕ್ಕೆ 10 days to 12 days ಆದಮೇಲೆ ನಾವು ಸಪ್ರೇಟ್ ಮಾಡಿಬಿಡ್ತೀವಿ. ಸೊ ಅದು ನಾವು ಅದಕ್ಕೆ ಏನು ಮೇವು ಕೊಟ್ಟರು, ಅದು ತಿಂಡಿ ಕೊಟ್ಟರು ತಿನ್ನುತ್ತೆ. ಆಫ್ಟರ್ 20 daysಲ್ಲಿ ನಾವೇನು ಮಾಡ್ತೀವಿ, ತಿಂಡಿಗಳು ಸ್ಟಾರ್ಟ್ ಮಾಡ್ತೀವಿ. ಏನು ಕೈ ತಿಂಡಿ ಇದೆಯೋ ಆ ಮರಿಗಳಿಗೂ ಕೈ ತಿಂಡಿ ಎಲ್ಲ ಕೊಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ನೀವೇನು ನೋಡ್ತಾ ಇದ್ದೀವಿ ನೋಡಿ, ಗ್ರೋತಿಂಗ್ ಹೆಂಗಿದೆ. ಇದು ನಮ್ಮದು ಸಾನಿನ ಮರಿ ಹಾಕಿದ್ದು 3, ಅದು ಒಳ್ಳೆ ಗ್ರೋತಿಂಗ್ ಬಂದಿದೆ, ಒಳ್ಳೆ ಕ್ವಾಲಿಟಿ ಇದೆ ಅನಿಮಲ್ಲು.